ಜಗದೀಪ್ ಧನ್ಕರ್ ಅವಧಿ ಪೂರ್ಣಗೊಳಿಸಿದ 4ನೇ ಉಪರಾಷ್ಟ್ರಪತಿ ಎನಿಸಿಕೊಂಡಿದ್ದಾರೆ. ಇನ್ನು ಭಾರತದ ಉಪರಾಷ್ಟ್ರಪತಿ ಹುದ್ದೆಯು 5 ವರ್ಷಗಳ ಅವಧಿಯನ್ನು ಹೊಂದಿದ್ರು. ಇದುವರೆಗೂ 4 ಮಂದಿ ಉಪರಾಷ್ಟ್ರಪತಿಗಳು ತಮ್ಮ ಪೂರ್ಣ ಅವಧಿಯನ್ನ ಪೂರ್ಣಗೊಳಿಸಿಲ್ಲ. ಇನ್ನು ಈ 4ರಲ್ಲಿ ಇಬ್ಬರು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸೋಕೆ ರಾಜೀನಾಮೆಯನ್ನು ನೀಡಿದರೆ ಒಬ್ಬರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗಿದ್ದಾರೆ. ಇದೀಗ ಧನ್ಕರ್ ಆರೋಗ್ಯ ಕಾರಣಗಳಿಂದ ರಾಜೀನಾಮೆಯನ್ನು ನೀಡಿದ್ದಾರೆ. ಜಗದೀಪ್ ಧನ್ಕರ್ ಅವಧಿಯನ್ನು ಪೂರ್ಣಗೊಳಿಸದ 4ನೇ ಉಪರಾಷ್ಟ್ರಪತಿ ಅಂತ ಅನ್ಸ್ಕೊಂಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿ ಹುದ್ದೆ 5 ವರ್ಷ ಇರುತ್ತೆ. ಇದುವರೆಗೂ 4 ಮಂದಿ ಉಪರಾಷ್ಟ್ರಪತಿಗಳು ತಮ್ಮ ಪೂರ್ಣ ಅವಧಿಯನ್ನು ಪೂರ್ಣಗೊಳಿಸಿಲ್ಲ. ಈ 4ರಲ್ಲಿ ಇಬ್ಬರು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡೋದಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರೆ ಒಬ್ಬರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗಿದ್ರು. ಇದೀಗ ಜಗದೀಪ್ ಧನ್ಕರ್ ಆರೋಗ್ಯ ಕಾರಣಗಳನ್ನು ಕೊಟ್ಟು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಅವಧಿಯನ್ನು ಅವರು ಪೂರ್ಣಗೊಳಿಸಿಲ್ಲ. ವಿ ಗಿರಿ ಉಪರಾಷ್ಟ್ರಪತಿಯಾಗಿ ಅವರು ಮೇ 13, 1967ರಲ್ಲಿ ಆಯ್ಕೆಯಾಗಿರ್ತಾರೆ. ರಾಜೀನಾಮೆಯನ್ನು ಅವರು ಮೇ 3ನೇ ತಾರೀಕು 1969 ಕೊಡ್ತಾರೆ. ಕಾರಣ ಅವರು ಕೊಟ್ಟಿರೋದು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕಾಗಿ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿರ್ತಾರೆ. ಇನ್ನು ಕೃಷ್ಣಕಾಂತ್ ಇವರು ಉಪರಾಷ್ಟ್ರಪತಿಯಾದ ದಿನ ಆಗಸ್ಟ್ ವಿ ಗಿರಿ ಅವರು ಮೇ 3ನೇ ತಾರೀಕು 1969 ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರೋದು. ಇವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು ಉಪರಾಷ್ಟ್ರಪತಿ ಹುದ್ದೆಗೆ. ಇನ್ನು ಕೃಷ್ಣಕಾಂತ್ ಅವರು ಆಗಸ್ಟ್ 21ನೇ ತಾರೀಕು 1997 ಉಪರಾಷ್ಟ್ರಪತಿಯಾದಂತಹ ದಿನ ಇವರು ರಾಜೀನಾಮೆಯನ್ನ ಕೊಟ್ಟಿರೋದು ಜುಲೈ 27, 2002. ಇದಕ್ಕೆ ಕಾರಣ ಅವರು ಅಧಿಕಾರದಲ್ಲಿ ಇದ್ದಾಗಲೇ ನಿಧನ ಹೊಂದಿದ್ರು. ಹೀಗಾಗಿ ಅವರು ತಮ್ಮ ಅವಧಿಯನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಕೃಷ್ಣಕಾಂತ್ ಅವರು. ಇನ್ನು ಮುಂದೆ ನಾವೀಗ ನೋಡ್ತಾ ಹೋಗೋದಾದ್ರೆ ಬೈರೋನ್ ಸಿಂಗ್ ಶೇಖಾವತ್ ಇವರು ಆಗಸ್ಟ್ 19, 2002 ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ದಿನ. ರಾಜೀನಾಮೆ ಇವರು ಜುಲೈ 21ನೇ ತಾರೀಕು 2007ರಲ್ಲಿ ಸಲ್ಲಿಕೆ ಮಾಡ್ತಾರೆ. ಇವರು ಸಹ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿರ್ತಾರೆ. ಉಪರಾಷ್ಟ್ರಪತಿ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಗೆ ಹೋಗೋ ಸಲುವಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಹೀಗಾಗಿ ಇವರು ಸಹ ತಮ್ಮ ಅವಧಿಯನ್ನು ಪೂರ್ಣಗೊಳಿಸೋದಿಲ್ಲ. ಇದೀಗ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಯಾದ ದಿನ ಆಗಸ್ಟ್ 11, 2022 ಅವಧಿ ಅಂತ್ಯ ಜುಲೈ 21, 2025. ಇವರು ಕೊಟ್ಟಿರುವಂತಹ ಕಾರಣ ಆರೋಗ್ಯ ಕಾರಣಗಳಿಂದ ನಾನು ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಿದ್ದೀನಿ ಅಂತ ಜಗದೀಪ್ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಒಟ್ಟು 4 ಉಪರಾಷ್ಟ್ರಪತಿಗಳು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿಲ್ಲ. ಅದರಲ್ಲಿ ಜಗದೀಪ್ ಧನ್ಕರ್ ಅವರು ಸಹ ಒಂದು. ಇಬ್ಬರು ರಾಷ್ಟ್ರಪತಿ ಚುನಾವಣೆಗೆ ಹೋಗೋ ಸಲುವಾಗಿ ರಾಜೀನಾಮೆಯನ್ನು ಕೊಡ್ತಾರೆ, ಒಬ್ಬರು ನಿಧನರಾಗ್ತಾರೆ. ಈಗ ಇವರು ಆರೋಗ್ಯದ ಸಮಸ್ಯೆ ಹಿನ್ನೆಲೆ ನಾನು ಈ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಮುಂದುವರಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ಸಲ್ಲಿಕೆ ಮಾಡಿದ್ದಾರೆ.